ನಾವು ಕಾರುಣಿ ಹಬ್ಬಕ್ಕೆ ಶಿಕರಣಿ ಮಾಡಿದ್ದೀವಿ ರೀ, ಮತ್ತು ನಿಮಗೂ ತೋರ್ಸೋಣ ಅಂತ ತೋರ್ಸಕತ್ತೆ ನೋಡಿರಿ ನಾವು ಯಾವ ಥರ ಶಿಕರಣಿ ಮಾಡ್ತೇವೆ ಅಂತ. ಬನ್ನಿ. ಮತ್ತು ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ಬನ್ನಿ, ಇವತ್ತಿನ ರೆಸಿಪಿ ಶಿಕರಣಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾವು ಎಷ್ಟು ಸಿಂಪಲ್ಲಾಗಿ ಮತ್ತು ಮಾಡ್ಕೋಬೋದು ಶಿಕರಣಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಸಣ್ಣದು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು. ನೋಡಿ, ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ, ಹಾಗಾಗಿ ಸಣ್ಣದೇ ಮಾವಿನ ಹಣ್ಣು ತೊಗೊಂಡಿದ್ದೇನೆ ನೋಡಿ ನಾನು. ನೋಡಿ, ಈಗ ಇದನ್ನೇನೈತಲ್ರಿ ಇದ್ರಾಗ ತುಂಬಿರುತ್ತಲ್ಲ, ತಕ್ಕೊಂಡು ಇದನ್ನು ನಾವು ಮಾವಿನ ಹಣ್ಣಿಗೆ ಶಿಕರಣಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಒಂದು ಸೈಡು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೋಬೇಕ್ರಿ ನೀವು. ನೋಡಿ, ಬೆಲ್ಲನ ಒಂದು 1/4 kg ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಬಿಡೋಣ ನಾವು. ಒಂದು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬೆಲ್ಲ ಕರಗೋವರೆಗೂ ಗ್ಯಾಸ್ ಮೇಲಿಟ್ಟು ತೆಗೆದುಬಿಡೋಣ. ಯಾಕಂದರೆ ನಮಗೆ ಬೇಗ ಆಗುತ್ತೆ. ಆಮೇಲೆ ಈ ಥರ ಶಿಕರಣಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತಂದು ತೋರ್ಸಕತ್ತೆ ನೋಡಿ. ಇವಾಗ ಇದನ್ನು ನಾನು ನೀರು ಹಾಕಿಟ್ಟು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ನೋಡಿ. ಒಂದು ಪ್ಲೇಟ್ ಮುಚ್ಚಿ ಬೆಲ್ಲ ಕಾಯೋವರೆಗೂ ಹಾಗೆ ಇಟ್ಬಿಡೋಣ ನಾವು. ಫುಲ್ಲು ಬೆಲ್ಲ ಕಾದ್ಮೇಲೆ ತೆಗಿಯೋಕೆ ಬರ್ತೈತೆ ರೀ. ಬನ್ನಿ, ಇವಾಗ ಮತ್ತು ಮಾವಿನ ಹಣ್ಣಿ ಶಿಕರಣಿಗೆ ಮಾವಿನ ಹಣ್ಣು ಹಿಂಡ್ಕೊಂಬಿಡೋಣ. ಇವಾಗ ನೋಡಿ ತೆಗಿತಾ ಇದ್ದೇನೆ ನೋಡಿರಿ ನಾನು. ಇಷ್ಟು ಮಾವಿನ ಹಣ್ಣು ನೀವು ತೆಗೆದು ಹಿಂಡ್ಕೋಬೇಕ್ರಿ, ಸಿಪ್ಪಿ ತೆಗೆದು. ನೀವು ಬೇಕಾದ್ರೆ ಮಿಕ್ಸಿ ಮಾಡ್ಕೊಬೋದು, ಆದರೆ ಮಿಕ್ಸಿ ಮಾಡಿಕೊಂಡ್ರು ನಾವು ಕೈಯಲ್ಲಿ ಹಿಂಡಿದಷ್ಟು ಟೇಸ್ಟ್ ಬರೋಲ್ಲ. ಹಾಗಾಗಿ ಕೈಯಲ್ಲಿ ಹಿಂಡಿ ರಸನ ತಗೊಳ್ಳೋಣ ಬನ್ನಿ ನಾವು. ಇವಾಗ ನೋಡಿ, ನಾನು ಮಾವಿನ ಹಣ್ಣು ಯಾವ ಥರ ಹಿಂಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲದು ರುಚಿನ ಹೋಗಿಬಿಡ್ತೈತೆ ರೀ. ಹಾಗಾಗಿ ಈ ಥರ ಕೈಯಿಂದನೇ ಹಿಂಡ್ಕೊಳ್ಳಿ. ನೋಡಿ, ಇವಾಗ ಮೇಲ್ಗಡೆ ಸಿಪ್ಪಿ ತೆಗೆದು ಒಂದು ಸ್ವಲ್ಪ ನೋಡ್ಕೊಂಬಿಡಿ ಫ್ರೆಂಡ್ಸ್. ಇವಾಗ ಮಳೆ ಆಗಿರೋದ್ರಿಂದ ಹುಳ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿಬಿಟ್ಟು ಮಾವಿನ ಹಣ್ಣು ಹಿಂಡ್ಬಿಡಿ ನೀವು. ನೋಡಿ, ಈಗ ಇದಕ್ಕೇನು ವಾಟೇನು ಅಂತಾರಲ್ಲ, ಅದನ್ನು ಪೂರ್ತಿ ಅದರೊಳಗಿರೋ ಮಾವಿನ ಹಣ್ಣನ್ನ ಎಲ್ಲ ಕೆಳಗೆ ಹಿಂಡ್ಕೊತಾ ಇದ್ದೇನೆ ನೋಡಿ ಒಂದು ಪಾತ್ರೆಗೆ ನಾನು. ನೋಡಿ, ಸಿಪ್ಪೆಯೊಳಗೂ ಇರುತ್ತೆ. ಹಾಗಾಗಿ ನೀವು ಮಿಕ್ಸಿ ಮಾಡೋದಕ್ಕಿಂತ ಈ ಥರ ಕ್ಲೀನಾಗಿ ಹಿಂಡಿಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಅವರೆಲ್ಲ ಇದೇ ಥರ ಮಾಡ್ತಾರೆ ಮಾವಿನ ಹಣ್ಣಿನ ಶಿಕರಣಿನ. ನಾವು ಮಿಕ್ಸಿಗೇನು ಹಾಕೋಂಗಿಲ್ಲ, ಹಿಂಗೆ ಕೈಯಿಂದನೇ ಹಿಂಡಿ ನಾವು ಶಿಕರಣಿ ಮಾಡ್ಕೊತೀವಿ. ಮತ್ತು ನೀವು ಬೇಕಾದ್ರೆ ಸಕ್ಕರೆನಾದರೂ ಹಾಕಿ ಮಾಡ್ಕೋಬೋದು. ನಾನು ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಬೆಲ್ಲದಾಗ ಟೇಸ್ಟ್ ಬರ್ತೈತಿ ಶಿಕರಣಿ. ನೋಡಿ, ಈ ಥರ ನೀವು ಫುಲ್ಲು ಹಿಂಡ್ಕೊಂಬಿಡಿ ಸಿಪ್ಪೆನ ಎಲ್ಲ ತೆಗೆದು. ನೋಡಿ, ತುಂಬ ಚೆನ್ನಾಗಿ ಬರ್ತೈತೆ ರೀ ಈ ಥರ ಮಾವಿನ ಹಣ್ಣಿನ ಶಿಕರಣಿ ಮಾಡಿಕೊಂಡ್ರೆ. ನೋಡಿ, ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ನಮ್ಮ ಸೈಡು ಖಾರ ಹುಣ್ಣಿಮೆಗೆ ಅಕ್ಕಿ ಪಾಯಸ, ಪಲ್ಯ, ಪಚ್ಚಡಿ ಮತ್ತು ಹಪ್ಪಳ, ಕರಿಗಾಯಿ ಅಂತ ಹೇಳ್ತಾರಲ್ರಿ. ಮಾವಿನ ಹಣ್ಣಿನ ಶಿಕರಣಿ, ಹೋಳಿಗೆ ಬೇಕು ರೀ, ಒಬ್ಬಟ್ಟು ಇವೆಲ್ಲ ಬೇಕು ನೋಡಿರಿ. ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಯಾಕಂದರೆ ಮಾವಿನ ಹಣ್ಣಿಂದು ಖಂಡ ಅಂತ ಹೇಳ್ತಾರಲ್ಲ, ಅದು ಖಂಡ ಒಳಗೆ ಒಂದೊಂದು ಕಡೆ ಹಾಗೆ ಇರುತ್ತಲ್ಲ, ಅಷ್ಟು ಒಂದೇ ಥರ ಆಗಬೇಕು ಅಂದರೆ ಈ ಥರ ಸ್ಪೂನಿಂದ ನೀವು ಕೈ ಆಡ್ಕೊಂಬಿಡಿ. ನೋಡಿ, ಈ ಥರ ಕೈ ಆಡ್ಕೊಂಡು ಇದಕ್ಕೆ ನೀವು ನೀರು ಹಾಕೋಕ್ಕೆ ಹೋಗ್ಬೇಡ್ರಿ, ಹಂಗೆ ಮಾಡಿರಿ. ಯಾಕಂದ್ರೆ ನಾವು ಬೆಲ್ಲ ಹಾಕಿರ್ತೇವಲ್ಲ, ಅದಕ್ಕೆ ನೀರು ಹಾಕಿರ್ತೇವೆ ನೋಡಿರಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1-2 ಏಲಕ್ಕಿ ಕಾಯಿ ಹಾಕ್ಕೊಂಬಿಡ್ರಿ. ಏಲಕ್ಕಿ ಕಾಯಿ ನೀವು ಬೇಕಾದ್ರೆ ಪುಡಿನಾದರೂ ಹಾಕ್ಕೊಳ್ರಿ, ಇಲ್ಲ ಹಂಗನಾದರೂ ಹಾಕ್ಕೊಳ್ರಿ. ಹಂಗನ ಹಾಕಿ ತೋರಿಸ್ತೇನೆ ನೋಡಿರಿ. ಈಗ ನಾನು ಬೇಕಾದರೆ ಪುಡಿನಾದರೂ ಮಾಡಿ ಹಾಕ್ಕೋಬೋದು ಏಲಕ್ಕಿ ಕಾಯಿ. ನಾನು ಹಂಗೆ ಹಾಕಿ, ಒಣ ಶುಂಠಿನೂ ಪುಡಿ ಮಾಡಿ ಹಾಕ್ತಾರೆ, ನಾವು ಹಾಕಂಗಿಲ್ಲ ರೀ. ಹಂಗೆ ಏಲಕ್ಕಿ ಕಾಯಿ ಅಷ್ಟೇ ಹಾಕಿ ಮಾಡ್ತೀವಿ. ಈ ಥರ ಶಿಕರಣಿನ ಸಿಂಪಲ್ಲಾಗಿ ಮಾಡಿಕೊಂಡು ಇದೇ ಲಾಸ್ಟು ಸೀಸನ್ ಅಂತೇಳಿ ಕಾರುಣಿ ಹಬ್ಬಕ್ಕೆ ಮಾವಿನ ಹಣ್ಣಿನ ಶಿಕರಣಿ ಮತ್ತು ಹೋಳಿಗೆ ಮಾಡ್ತಾರೆ. ಈಗ ನೋಡಿರಿ, ನಾನು ಬೆಲ್ಲದ ಪಾನಕನ ಅಂದರೆ ಬೆಲ್ಲನೇನು ಕಾಸಕ್ಕೆ ಇಟ್ಟಿದ್ದಲ್ಲ ನೀರು ಹಾಕಿ, ಅದನ್ನು ಶಿಕರಣಿಗೆ ಹಾಕ್ಕೊಳಕತ್ತೇನೆ ನೋಡಿರಿ. ಹಾಕಿ ಫುಲ್ ಇದನ್ನು ಕೈ ಆಡಿಸ್ಕೊಂಡ್ಬಿಡಿ. ಅಲ್ಲಿಗೆ ಶಿಕರಣಿ ರೆಡಿ ಆಕತಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಶಿಕರಣಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ನೀವು ಯಾವ ಥರ ಶಿಕರಣಿ ಮಾಡ್ತೀರಂತನೂ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಖಾರ ಹುಣ್ಣಿಮೆಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತಲೂ ನಾನು ಹೇಳಿದೆ. ಒಬ್ಬಟ್ಟು, ಅಕ್ಕಿ ಪಾಯಸ, ಪಲ್ಯವು ಮತ್ತು ಪಚ್ಚಡಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿಟ್ಟು ಮತ್ತು ಶಿಕರಣಿನೂ ರೆಡಿಯಾಗಿತ್ತು.
ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಶಿಕರಣಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೇನಿ. ಮತ್ತು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ಮತ್ತು ಇನ್ಯಾಕೆ ತಡ, ಬನ್ನಿ ಫ್ರೆಂಡ್ಸ್, ನಾವು ಏನೇನು ವೆರೈಟಿ ಮಾಡಿದ್ದೆ ಅಂತಲೂ ತೋರಿಸ್ಬಿಡ್ತೀನಿ ನೋಡಿರಿ. ಒಬ್ಬಟ್ಟು ಮಾಡೋದು ನಿಮಗೆಲ್ಲ ತೋರಿಸಿದ್ದೀನಿ, ಅಕ್ಕಿ ಪಾಯಸನೂ ತೋರಿಸಿದ್ದೀನಿ ನೋಡಿ. ಮುಳಗಾಯಿ ಪಲ್ಯ ಮತ್ತು ಶಿಕರಣಿ, ಅಕ್ಕಿ ಪಾಯಸ, ಒಬ್ಬಟ್ಟು ಅಂದರೆ ಹೋಳ್ಗೆ ಎಲ್ಲ ರೆಡಿಯಾಗಿತ್ತು ನೈವೇದ್ಯಕ್ಕೆ ಅಂತ ಮಾಡಿರೋದು ಇದು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹಾಡು ಹೇಳಿದ್ದೀನಿ ನೋಡಿ, 2 ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.